ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ರೀತಿಯಾದಂಥ ಶಂಕರಪೋಳಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಒಂದು ನಾರ್ಮಲ್ ಶಂಕರಪೋಳಿ ಮತ್ತು ಇನ್ನೊಂದು ಕ್ಯಾರಮಲ್ ಶಂಕರಪೋಳಿ. ಹಾಗಾದ್ರೆ ಬನ್ನಿ ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಈ ಕಪ್ ತೋರಿಸ್ತಾ ಇದ್ದೇನೆ. ಇದೇ ಕಪ್ನಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ನಷ್ಟು, ಅರ್ಧಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆನೇ ಒಂದು 3-4 ಏಲಕ್ಕಿನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಮಿಕ್ಕಿಸ್ಕೊಂಡಿದ್ದೀನಿ. ನಂಗೆ ತುಂಬ ಸ್ವೀಟ್ ಬೇಡ ಅಂತ. ನೀವು 1 ಕಪ್ಗೆ ಒಂದು ಅರ್ಧಗಿನ ಒಂದು ಸ್ಪೂನಷ್ಟು ಕಮ್ಮಿನ ಸೇರಿಸ್ಕೊಂಡು ಸಕ್ಕರೆ ಪುಡಿನ ಹಾಕೋಬೋದು, ನಿಮ್ಗೆ ಸ್ವೀಟ್ ನೋಡಿಕೊಂಡು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದನೇ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿನೆಸ್ ಕೂಡ ಬರೋದು. ಆ ತುಪ್ಪ ಹಿಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಉಜ್ಕೊಂಡು ಚೆನ್ನಾಗಿ ಎಲ್ಲದಕ್ಕೂ ಬೈಂಡ್ ಮಾಡ್ಕೊತಾ ಬನ್ನಿ. ನೋಡಿ, ಈ ರೀತಿ ಉಂಡೆ ಕಟ್ಟಿದ್ರೆ ಅದು ಹಿಡಿದಿಟ್ಕೋಬೇಕು. ನೋಡಿ, ಈ ರೀತಿ ಮುಷ್ಟಿ ಮಾಡಿ ಹಿಡಿದ್ರೆ ಅದು ಉಂಡೆ ಕಟ್ಕೋಬೇಕು. ಇವಾಗ ಕರೆಕ್ಟಾಗಿದೆ ಅಂತ ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಅದಕ್ಕೆ ಒಂದು ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಹಸಿ ಹಾಲನ್ನು ಕೂಡ ನೀವು ಸೇರಿಸ್ಕೋಬೋದು, ಇಲ್ಲ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಕೂಡ ಸೇರಿಸ್ಕೋಬೋದು. ಒಂದೇ ಸತಿ ಹಾಲನ್ನು ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪಲ್ಲೇ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಬನ್ನಿ. ನೀವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀರಲ್ಲ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಆವಾಗಲೇ ಶಂಕರಪೋಳಿ ಅನ್ನೋದು ಚೆನ್ನಾಗಾಗೋದು. ಇದನ್ನು ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ, ಒಂದು 10-15 ನಿಮಿಷ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ಸಾಫ್ಟ್ ಆಗಿರಬೇಕು. ತುಂಬ ಸಾಫ್ಟೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಈ ಹದದಲ್ಲಿ ನೀವು ಕಲಿಸ್ಕೋಬೇಕು. ನಾನು ನೆಕ್ಸ್ಟ್ ಇನ್ನೊಂದು ಸತಿ ಮತ್ತೆ ಅದನ್ನು ನಾದ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಶಂಕರಪೋಳಿ ಕರೆಕ್ಟಾಗೂ ಇರುತ್ತೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ಮೃದುವಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ. ಆ ರೀತಿ ರೆಡಿ ಆಗುತ್ತೆ. ಇಲ್ಲಾಂದರೆ ತುಂಬ ಗಟ್ಟಿ ಆಗೋದು, ಅಥವಾ ಎಣ್ಣೆಲಿ ಹಾಕಿದ ತಕ್ಷಣವೇ ಒಂಥರ ಪುಡಿ ಆಗಿಬಿಡೋದು, ಪಪ್ಸ್ ಥರ ಆಗಿಬಿಡೋದು, ಆ ರೀತಿ ಎಲ್ಲ ಆಗಿಬಿಡುತ್ತೆ. ನೆಕ್ಸ್ಟ್ ಇದನ್ನು ನೀವು ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು, ಅಥವಾ ಈ ರೀತಿ ಸ್ಕ್ವೇರಲ್ಲಾಗೂ ಕಟ್ ಮಾಡ್ಕೋಬೋದು. ನಾನು ಈ ಥರ ಸ್ಕ್ವೇರಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿರೋ ಸೈಡ್ಸ್ ಎಲ್ಲ ಕಟ್ ಮಾಡಿ ನೀಟಾಗಿ ಪರ್ಫೆಕ್ಟ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ರ್ಯಾಂಡಮ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ, ಮನೆಗಲ್ವ ಪರವಾಗಿಲ್ಲ ಅಂತ. ನೋಡಿ, ಇಷ್ಟು ದಪ್ಪ ಇದ್ದರೆ ಕರೆಕ್ಟ್ ಆಗುತ್ತೆ. ತುಂಬ ದಪ್ಪನೂ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ, ತುಂಬ ಲೇಟಾಗಿ ಬೇಯುತ್ತೆ. ಹಾಗೆ ತುಂಬ ತೆಳ್ಳಗೆ ಮಾಡ್ಕೊಂಡು ಅಂತ ನಿಪ್ಪಟ್ಟು ಥರ ಆಗಿಬಿಡುತ್ತೆ. ಸೊ ಈ ಹದದಲ್ಲಿ ನೀವು ಅದನ್ನು ಕಟ್ ಮಾಡಿ ನೆಕ್ಸ್ಟ್ ಅದನ್ನೆಲ್ಲನೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ನಾನು. ಸೊ ಈಗಿದು ರೆಡಿ ಆಗಿದೆ. ನೆಕ್ಸ್ಟ್ ಕಾದಿರೋ ಎಣ್ಣೆಗೆ ಇದನ್ನೆಲ್ಲ ಒಂದೊಂದಾಗಿ ಈ ರೀತಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಈ ರೀತಿ ಅಂಟಿದ್ರೂ ಪರವಾಗಿಲ್ಲ, ಎಣ್ಣೆಲಿ ಕರಿತಾ ಇರ್ಬೇಕಾದ್ರೆ ಅದಷ್ಟು ಕದೆ ಬಿಟ್ಕೊಬಿಡುತ್ತೆ. ಸೊ ನೀವೇನು ಸ್ವಲ್ಪನೇ ಹಾಕಬೇಕು ಆ ರೀತಿ ಏನಿಲ್ಲ. ಎಣ್ಣೆ ಕಾದ್ಮೇಲೆ ಬಾಣಲಿ ತುಂಬ ನೀವು ಹಾಕ್ಕೊಂಡು ಇದನ್ನು ಆರಾಮಾಗಿ ಕರ್ಕೋಬೋದು. ಬಟ್ ಕರಿಬೇಕಾದ್ರೆ ಎಣ್ಣೆ ಫ್ಲೇಮು ಸ್ವಲ್ಪ ಮೀಡಿಯಮ್ ಆಗಿ ಕಾದಿರಬೇಕು. ನೋಡಿ, ಇದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಕಾದಿದ್ರಿಂದ ಸ್ವಲ್ಪ ಬೇಗನೆ ಕಲರ್ ಆಗೋಯ್ತು. ಸೊ ನೀವು ಮೀಡಿಯಮ್ ಆಗಿ ಕಾಯಿಸ್ಕೊಳ್ಳಿ. ಹಾಗೆ ಇದು ಕರಿಬೇಕಾದ್ರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಕರ್ಕೋಬೇಕು. ಆವಾಗಲೂ ಅದು ಸ್ಟೋರ್ ಮಾಡಿದ್ರು ತುಂಬ ದಿನ ಕ್ರಿಸ್ಪಿಯಾಗೇ ಇರುತ್ತೆ. ಇಲ್ಲಾಂದರೆ ಮೇಲೆಲ್ಲ ಕ್ರಿಸ್ಪಿ, ಒಳಗಡೆ ಎಲ್ಲ ಒಂಥರ ಹಿಟ್ಟಿಟ್ಟು ಆ ರೀತಿ ಆಗಿಬಿಡುತ್ತೆ. ಸೊ ಇವಾಗ ಒಂದು ಬ್ಯಾಚ್ ಆಯಿತು. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ. ಅದನ್ನು ಕೂಡ ನಾನು ಇಲ್ಲಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಈ ಸತಿ ಎಣ್ಣೆ ನಾನು ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗುಳ್ಳೆ ಎಲ್ಲ ಫುಲ್ ಕಮ್ಮಿ ಆಗಬೇಕು. ನೋಡಿ, ಈ ಕಲರ್ ಬಂದ್ರೇನು ಸಾಕು. ನೋಡಿ, ಇದು ರೆಡಿ ಆಗಿದೆ. ನೋಡಿ, ನೀವು ಅಷ್ಟೇ ಈ ಕಲರ್ ಬಂದಾಗ ತೆಗೆದಿಟ್ಕೊಬಿಡಿ, ಎಣ್ಣೆ ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಇದು ರೆಡಿ ಆಗಿದೆ. ನೋಡಿ, 2 ಬ್ಯಾಚ್ ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಕ್ಯಾರಮೆಲ್ ಶಂಕರಪೋಳಿ ಮತ್ತು ನಾರ್ಮಲ್ ಶಂಕರಪೋಳಿ ಮಾಡ್ತಾಯಿದ್ದೀನಿ ಅಂತ. ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ 1 ಹಿಡಿಯಷ್ಟು ಸಕ್ಕರೆ, ಹಾಗೆ ಒಂದು ಸ್ವಲ್ಪ ಮಿಕ್ಕಿತ್ತಲ್ಲ ಸಕ್ಕರೆ ಪುಡಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲನೂ ಕಂಪ್ಲೀಟಾಗಿ ಕರಗಬೇಕು. ಕರಗೋದು ಮಾತ್ರ ಅಲ್ಲ, ಈ ರೀತಿ ಕಲರ್ ಕೂಡ ಚೇಂಜ್ ಆಗಬೇಕು. ಅದು ಕ್ಯಾರಮಲ್ ಥರ ನೋಡಿ ಬೇಗನೆ ಆಗಿಬಿಡುತ್ತೆ. ತಿರ್ಗಿಸ್ಕೊಂಡೇ ಇರಬೇಕಂತೇನಿಲ್ಲ, ಹಾಗೆ ಬಿಟ್ಟರೆ ಆಗುತ್ತೆ. ಸೊ ಈ ಕಲರ್ ಎಲ್ಲ ಚೇಂಜ್ ಆದಮೇಲೆ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಬಟರ್ನ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ಟವ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ. ಆಫ್ ಮಾಡಿಬಿಟ್ರೆ ಏನಾಗುತ್ತೆ, ಬೇಗ ಗಟ್ಟಿ ಆಗಿಬಿಡುತ್ತೆ ಕ್ಯಾರಮೆಲು. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಬ್ಯಾಚ್ ಶಂಕರಪೋಳಿ ಇತ್ತಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲದಕ್ಕೂ ಕೋಟ್ ಮಾಡ್ಕೋತಾ ಇದ್ದೀನಿ. ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ನಿಮ್ಗೆ ಬೇಕಿತ್ತು ಅಂದರೆ. ಈಗ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ಕ್ಯಾರಮೆಲ್ ಶಂಕರಪೋಳಿನೆಲ್ಲನೂ ಆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊತದೆ. ಇವಾಗ ಇದು ಅಂಟು ಥರನೇ ಇರುತ್ತೆ, ಬಟ್ ಒಂದು ಸ್ವಲ್ಪ ಆರಿದ್ಮೇಲೆ ಆರಾಮಾಗಿ ಬಿಡಿಸ್ಕೋಬೋದು. ನೋಡಿ, ಈಗ ಬಿಸಿ ಇರೋದಕ್ಕೆ
ಈ ರೀತಿ ಬರ್ತಿದೆ ನೋಡಿ. ಬಿಸಿ ಇರಬೇಕಾದ್ರೆ ತೋರಿಸ್ತೀನಿ ನೋಡಿ. ಈ ರೀತಿ ಬರ್ತಿದೆ ನೂಲ್ ಥರ. ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಮಾಡಿದ ತಕ್ಷಣ ಬಿಟ್ಕೊಬಿಡುತ್ತೆ. ಹಾಗಂತ ನೀವು ಫುಲ್ಲು ಗಡ್ಡೆ ಆ ರೀತಿನೇ ಇಟ್ಕೋಬಾರ್ದು, ಸ್ವಲ್ಪ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.